ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಇವತ್ತು ನಾನು ಇಲ್ಲಿ ಮಾಡಿರೋದು ಒಂದು ಥಟ್ ಅಂತ ಮಾಡಿ ಪಟ್ ಅಂತ ತಿನ್ನುವಂಥ ಗ್ರೇವಿ. ಅಂದರೆ ತುಂಬ ಹೊತ್ತು ಇಳಿಸಲ್ಲ, ಯಾವುದೇ ರೀತಿಯ ಕಾಳನ್ನ ತೊಗೋಬೋದು. ಇಲ್ಲಿ ನಾನು ತೊಗರಿ ಕಾಳನ್ನು ತೊಗೊಂಡಿದ್ದೀನಿ, ಒಣಗಿಸಿ ಸಿಪ್ಪೆ ಅಂದರೆ ಸ್ಪ್ಲಿಟ್ ಮಾಡದೆ ಸಿಪ್ಪೆ ತೆಗಿದೇ ಇರೋವಂತಹ ಕಾಳಿದು. ಮಸೂರ್ ದಾಲ್ ಬರುತ್ತಲ್ಲ, ಅದು ಹೋಲ್ ಗ್ರೇನ್ ಇಲ್ಲಿ ನಾನು ತೊಗೊಂಡಿದ್ದೀನಿ. ಇದು ನೀವು ಕಡಲೆಕಾಳು ಯಾವ ಕಾಳು ತೊಗೊಳ್ಬೇಕಾದ್ರೂ ಮಾಡ್ಬೋದು. ಇದು ಒಂದು 20 ನಿಮಿಷ ಸಾಕು, ಯಾಕೆಂದರೆ ತುಂಬ ಏನು ಸಾಮಗ್ರಿ ಬೇಕಾಗಿರೋದಿಲ್ಲ. ಇದಕ್ಕೆ ಬೇಕಾಗಿರೋ ಸಾಮಗ್ರಿ ತೊಗರಿ ಕಾಳು ಓವರ್ನೈಟ್ ಸೋಕ್ ಮಾಡಿದ್ದೀನಿ, ಹಾಗೆ ಈರುಳ್ಳಿ ಟೊಮೊಟೊ ದಪ್ಪ ದಪ್ಪಗೆ ಹೆಚ್ಕೊಂಡು ಜೊತೆಗೆ ಬೆಳ್ಳುಳ್ಳಿ ಸೇರಿಸಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಮಸಾಲೆಗೆ ಅಚ್ಕಾರದ ಪುಡಿ, ಸ್ವಲ್ಪ ಸಾಂಬಾರು ಪುಡಿ, ಉಪ್ಪು, ಹಾಗೆ ಜೀರಿಗೆ ಮತ್ತು ಸೋಂಪಿನ ಪುಡಿ, ಧನಿಯಾ ಪುಡಿನ ಇಟ್ಕೊಂಡಿದ್ದೀನಿ. 1 ಕಪ್ ಮೊಸರು ಕೂಡ ಬೇಕಾಗುತ್ತೆ. ಫಸ್ಟ್ಗೆ ಇಲ್ಲಿ ತೊಗರಿ ಕಾಳನ್ನು ನಾವು 3 ವಿಷಲ್ ಕೂಗೋಕ್ಕೆ ಕುಕ್ಕರ್ಗೆ ಇಟ್ಕೊಂಡಿದ್ದೀನಿ. ಈ ಥರ 3 ವಿಷಲ್ ಕೂಗಿಸಿದ್ರೆ ಇಷ್ಟು ಬೆಂದಿದ್ರೆ ಸಾಕು. ನಂತರ ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಜೀರಿಗೆ, ಸಾಸಿವೆ ಹಾಗೂ ಮಜ್ಜಿಗೆ ಮೆಣಸಿನ್ಕಾಯಿನ ಇಲ್ಲಿ ನಾನು ಒಗ್ಗರಣೆ ಹಾಕ್ಕೊಂಡಿದ್ದೀನಿ. ಕರಿಬೇವಿನ ಸೊಪ್ಪು ಎಲ್ಲ ಹಾಕಿ ಒಗ್ಗರಣೆ ಮಾಡಿ ರುಬ್ಬಿರೋ ಅಂತಹ ಪೇಸ್ಟ್ ಇದೆಯಲ್ಲ, ಟೊಮೊಟೊ ಈರುಳ್ಳಿ ಪೇಸ್ಟ್ನ ಹಾಕಿ ಇದು ಚೆನ್ನಾಗಿ ನಾವು ಹಸಿದೇ ರುಬ್ಕೊಂಡಿರೋದ್ರಿಂದ ಒಗ್ಗರಣೆಯಲ್ಲಿ ಚೆನ್ನಾಗಿ ಈ ಥರ ಎಣ್ಣೆ ಬಿಟ್ಕೊಳ್ಳೋ ಥರ ಬಾಡಿಸ್ಕೋಬೇಕಾಗತ್ತೆ. ಇದು ಚೆನ್ನಾಗಿ ಬೆಂದ್ಕೊಂಡ್ಮೇಲೆ ಹಸಿ ಮಸಾಲೆ ಅಂದರೆ ಪುಡಿಗಳನ್ನ ಇಟ್ಕೊಂಡಿದ್ವಲ್ಲ ನಾವು, ಉಪ್ಪು ಸಮೇತ ಅದನ್ನೆಲ್ಲ ಚೆನ್ನಾಗಿ ಸೇರಿಸಿ ಇದು ಕೂಡ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ನಾವು ಎಣ್ಣೆ ಬಿಟ್ಕೊಳ್ಳೋ ತನಕ ಸ್ವಲ್ಪ ನೀರು ಸೇರಿಸಿ ಸ್ವಲ್ಪ ಎಣ್ಣೆ ಸೈಡಲ್ಲಿ ಬರೋವರೆಗೂ ಈ ಥರ ಮುಚ್ಚಿ ಬೇಯಿಸ್ಕೊಂಡ್ರೆ ಬೇಗ ಬೆಂದೋಗುತ್ತೆ. ನಂತರ ಕೂಗಿಸಿಟ್ಕೊಂಡಿರುವಂತಹ ಕಾಳನ್ನ ಸೇರಿಸಿ ನಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟಕ್ಕೆ ನೀರು ಹಾಕಿ ಅಡ್ಜಸ್ಟ್ ಮಾಡಿಕೊಂಡು ಈ ಥರ ಮಾಡ್ಕೊಂಡಿದ್ದೀನಿ. ಈ ಕಾಳು ಮತ್ತು ಮಸಾಲೆ ಸ್ವಲ್ಪ ನೀರು ಹಾಕಿದ್ದೀವಲ್ಲ, ಅದನ್ನೆಲ್ಲ ಹೊಂದ್ಕೊಳ್ಳೋ ಥರ ಒಂದು ಕುದಿ ಬರೋ ಥರ ನಾವಿಲ್ಲಿ ಕುದಿಸ್ಕೋಬೇಕು. ನಂತರ 1 ಕಪ್ ಮೊಸರು ಇಟ್ಕೊಳ್ಳಿ ಅಂತ ಹೇಳಿದ್ನಲ್ಲ, ಮೊಸರು ಅಥವಾ ಹೆವಿ ಕ್ರೀಮ್ ಇರುತ್ತಲ್ಲ, ಫ್ರೆಶ್ ಕ್ರೀಮ್, ಅದನ್ನು ಹಾಕ್ಕೋಬೋದು. ಆದರೆ ನಾನಿಲ್ಲಿ ಮೊಸರು ಹಾಕ್ಕೊಂಡಿದ್ದೀನಿ. ಮೊಸರು ಹಾಕಿ ಚೆನ್ನಾಗಿ ಮುಚ್ಚಿ ಸ್ವಲ್ಪ ಎಣ್ಣೆ ಮೇಲ್ಗಡೆ ಬಿಟ್ಕೊಳ್ಳೋ ತನಕ ಕುದಿಸಿದ್ರೆ ನಮ್ಮ ಗ್ರೇವಿ ಥಟ್ ಅಂತ ಮಾಡಿ ಪಟ್ ಅಂತ ತಿನ್ನುವಂತಹ ಗ್ರೇವಿ, ತೊಗರಿ ಕಾಳಿನ ಗ್ರೇವಿ ರೆಡಿಯಾಗಿದೆ. ಇದು ಚಪಾತಿ, ರೊಟ್ಟಿ, ಜೋಳದ ರೊಟ್ಟಿ, ಅನ್ನದ ಜೊತೆ ಕೂಡ ತುಂಬ ಚೆನ್ನಾಗಿರುತ್ತೆ. ಇದನ್ನೇ ಎಲ್ಲ ಥರ ಕಾಳನ್ನು ಹಾಕಿ ಇದೇ ಸೇಮ್ ಮಸಾಲ ಹಾಕಿ ಮಾಡ್ಕೋಬೋದು. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್.